ಸಮಸ್ತ ಕೋಲಾರ ನಗರದ ನಾಗರಿಕರಲ್ಲಿ ನನ್ನ ವಿನಂತಿ, ನಾಳೆ ಅಂದರೆ 27/6/2027 ಕರಡಿಬಂಡೆ ಬೆಟ್ಟ ಹೊಸಹಳ್ಳಿ ಕರಡಿಬಂಡೆಯಲ್ಲಿ ಕರಡಿಬಂಡೆ ಸಂಸ್ಕೃತಿ ಉತ್ಸವ ನಡೀತಾ ಇದೆ. ತಾವೆಲ್ಲ ಬಂದು ಭಾಗವಹಿಸಬೇಕು. ಈ ಉತ್ಸವ ಯಾಕೆ ಅಂತಂದರೆ, ಕಳೆದ 15 ವರ್ಷಗಳಿಂದ ಬೆಟ್ಟ ಅನೇಕ ರೀತಿಯಲ್ಲಿ ಅವನತಿ ಹೊಂದ್ತಾ ಇದೆ, ಅತಿಕ್ರಮಣ ನಡೀತಾ ಇದೆ. ಅಲ್ಲಿ DJ ಸಂಸ್ಕೃತಿ ಬಂದಿದೆ, ಬಾಟಲ್ ಸಂಸ್ಕೃತಿ ಬಂದಿದೆ, ಬೈಲ ಕುಡುಕರ ಸಮಸ್ಯೆ ಜಾಸ್ತಿ ಆಗಿದೆ. ಒಂದು ರೀತಿ ಅದು ಏನಾಗಿದೆ ಅಂತಂದರೆ, ಅದು ಏನಾಗಿರಬೇಕಿತ್ತು ಅದು ಆಗಿಲ್ಲ. ಅದು ಹಿಂದೆ ತಪೋಭೂಮಿಯಾಗಿತ್ತು, ಅಲ್ಲಿ ಸೈಲೆನ್ಸ್ ಇತ್ತು, ಅಲ್ಲಿ ಸೆರೆನಿಟಿ ಇತ್ತು. ಇವತ್ತು ಅದೆಲ್ಲ ಹಾಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಅದನ್ನು ಉಳಿಸೋ ಕಾರಣಕ್ಕಾಗಿ ಈಗ ಈ ಉತ್ಸವನ ಆರಂಭ ಮಾಡ್ತಾಯಿದ್ದೀವಿ. ಅಲ್ಲಿ ಜಿಲ್ಲಾಧಿಕಾರಿಗಳು ಈ ಉತ್ಸವಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರು ಒಂದು ಸಂಘಟನೆಗೆ ಶ್ರೀಕಾರ ಆಗ್ತಾ ಇದ್ದಾರೆ. ಆ ಸಂಘಟನೆ ಹೆಸರೇನಪ್ಪ ಅಂದರೆ ಬೆಟ್ಟದ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂತ ಒಂದು ಪಡೆ. ಅದು ಆ ಪಡೆಯನ್ನು ಚಾಲನೆ ಕೊಡ್ತಾ ಇದ್ದಾರೆ ದುನಿಯಾ ವಿಜಯ್. ಸಿನಿಮಾ ಒಂದು ಬೆಟ್ಟ ಉಳಿಸೋಕೆ ಮಾಡ್ತಾಯಿದ್ದೀವಿ, ಅದಕ್ಕೆ ಕ್ಯಾಮ್ರಾ ಚಾಲನೆ ಮಾಡ್ತಾ ಇದ್ದಾರೆ ನಾಗಾಭರಣ ಅವರು. ಜೊತೆಗೆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಚಾಲನೆ ಆಗ್ತಾ ಇದೆ. ನಾಳೆ ಅಂತಾರಾಷ್ಟ್ರೀಯ ಮಟ್ಟದ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಟ್ಟಡಗಳಿಲ್ಲ, ಕ್ಯಾಮರಾಗಳಿಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಆದರೂ ಕೂಡ ಜಾನ್ ಅಬ್ರಾಮ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಾಳೆ ಅದರ ನಿರ್ಮಾಣ ಆರಂಭ ಆಗ್ತಾ ಇದೆ. ಇದಿಷ್ಟು ಕೂಡ ಮುಂದಿನ ವರ್ಷದ ಕೆಂಪೇಗೌಡ ದಿನಾಚರಣೆಗೋಸ್ಕರ ಸಿದ್ಧಗೊಳ್ತಾ ಇರುವಂಥ ನೆಲ ಆಗಿದೆ ಅದು. ಆ ನಂತರ ಅದು ಜಾನಾಡು ನೆಲದೇವತೆಗಳ ಮಹಾನಾಡು ಆಗುತ್ತೆ. ಅದರ ನಂತರ ಅದು ಅತ್ಯಂತ ದೊಡ್ಡ ಬೌದ್ಧ ಚಿಂತನಾ ನೆಲೆ ಆಗುತ್ತೆ. ಅಲ್ಟಿಮೇಟ್ ಅದು. ಇವು ಪಾದಗಳ ಕೆಳಗಿನಿಂದ ಹೋಗ್ತಾ ಇರೋದು, ಅದು ಅಲ್ಟಿಮೇಟ್ ಆಗುತ್ತೆ ಅಂತ ಕನಸು ನನಗೆ ಗೊತ್ತಿರೋಂಗೆ ಭಾರತ ದೇಶದಲ್ಲಿ ಆ ಥರದ ಜಾಗದಲ್ಲಿ ಎಲ್ಲೂ ಇಲ್ಲ. ಅಂಥ ಜಾಗವನ್ನು ಉಳಿಸಲೇಬೇಕು ಅನ್ನೋಂಥ ಒಂದು ಬಂಡೆಯನ್ನಾದರೂ ಉಳಿಸ್ಬೇಕು ಅನ್ನೋಂಥ ಹೋರಾಟದ ಭಾಗವಾಗಿ ಇದು ನಡೀತಾ ಇದೆ. ದಯಮಾಡಿ ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಬರಬೇಕು, ಒಂದು ಗಿಡ ನೆಡಬೇಕು, ಒಂದು ಕಲ್ಲನ್ನು ಅಲ್ಲಿ ಕರಗದವ ಅಂತ ಒಂದು ದೇವತೆ ಇದ್ದಾಳೆ, ಅಲ್ಲಿ ಹಾಕ್ಬೇಕು, ಒಂದು ಸಗಣಿ ತೊಪ್ಪೆ ಇದ್ದರೆ ಕೊಡಬೇಕು. ಇಷ್ಟು ಕೊಟ್ಟರೆ ಸಾಕು. ಅಲ್ಲಿರೋ ಅಂಥ ಕಲ್ಲುಗಳು ಎಲ್ಲ ಒಟ್ಟಾದರೆ ಅದರಿಂದ ಎಂಥ ಭೂಗರ್ಭಶಾಸ್ತ್ರದ ವಿಭಾಗ ಓಪನ್ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು. ಅಲ್ಲಿ ಮುಂದೆ ಸೈನ್ಸ್ ಆರ್ಬಿಟ್ರಿ ಆಗುತ್ತೆ. ಪ್ಲಾನೆಟೋರಿಯಂ ಥರ ದೂರದರ್ಶಕ ಯಂತ್ರ ಹಾಕಿ ಮಕ್ಕಳು ಬಂದಲ್ಲಿ ನಕ್ಷತ್ರಗಳನ್ನ ವೀಕ್ಷಣೆ ಮಾಡ್ತಾರೆ. ಇಡೀ ಕರ್ನಾಟಕದ ಎಲ್ಲ ಮಕ್ಕಳು ಬರ್ತಾರೆ. ಇವತ್ತಿಂದ ಆರಂಭ ಆಗ್ತಾಯಿದೆ. ಆ ಮಕ್ಕಳು ಬಂದು ಇವತ್ತು ಮಳೆ ಬಿದ್ದಿರೋದ್ರಿಂದಾಗಿ ಬೆಂಗಳೂರಿಂದ ಬಂದಿರುವಂಥ 40 ಮಕ್ಕಳು ಮೊದಲು ಬೀಜ ಹಾಕ್ತಾರೆ, ಅಲ್ಲಿ ಮೊದಲು ಗಿಡ ನೆಡ್ತಾ ಇದ್ದಾರೆ. ಎಲ್ಲರೂ ಬಂದು ಒಂದು ಗಿಡ ನೆಟ್ಟರೆ ಅದು ನಿಜಕ್ಕೂ ಕೂಡ ಒಂದು ಮಹಾ ಅರಣ್ಯ ಆಗಿತ್ತು. ಇಂದು ಬರಡಾಗಿದೆ. ಕ್ರಷರ್ ಲಾಬಿಗಳು ಅದನ್ನು ನುಂಗಾಕಿ ತಿಂದಾಕದೇ ಇರಬೇಕಾದ್ರೆ ಈ ರೀತಿ ಸಾಂಸ್ಕೃತಿಕವಾದಂಥ ಆಯಾಮಗಳ ಮೂಲಕ, ಕಲೆ ಮೂಲಕ ನಾವು ಅದನ್ನು ಉಳಿಸ್ಬೇಕಾಗುತ್ತೆ. ದಯಮಾಡಿ ಬನ್ನಿ ಅಂತ ಕೇಳಿ. ನಮಸ್ಕಾರ.